Hello friends, my name is Mayur. I am from BCA College. Today I will discuss about the conditional statement. Conditional statement andre ಏನು? Conditional statement in C. Understanding if else and if else if ladders. Okay. Introduction diametrically to control the manners of program execution. Useful in error and expectation handily checking the follow your program. Help to manage the state of your program. Helpful in performing complex calculation. ಅಂದ್ರೆ ಸ್ಟೇಟ್ಮೆಂಟ್ ಕಂಡೀಷನಲ್ ಸ್ಟೇಟ್ಮೆಂಟ್ ಏನು ಕೊಡುತ್ತೆ ಅಂದರೆ ಹೆಲ್ಪ್ ಮಾಡುತ್ತೆ ನಮಗೆ. ಹೆಡ್ಡಿಂಗ್ ಆಗಿರಲಿ ಪ್ರೋಗ್ರಾಮ್ ಏನಾದ್ರು ನಮ್ದು ಎರರ್ ಬಂದಿದ್ರೆ ಅದು ಕಂಡೀಷನಲ್ ಸ್ಟೇಟ್ಮೆಂಟ್ ನಮಗೆ ಹೆಲ್ಪ್ ಮಾಡಿ. ಫಸ್ಟು ಇಫ್ ಸ್ಟೇಟ್ಮೆಂಟಿಗೆ ಹೋಗೋಣ. ಇಫ್ ಸ್ಟೇಟ್ಮೆಂಟ್ ಅಂದ್ರಪ್ಪ, ದ ಇಫ್ ಸ್ಟೇಟ್ಮೆಂಟ್ evaluate a condition if. Second point, if the condition is true, the block of code inside the if is execute. Syntax if syntax ಅಂದ್ರೆ if condition ಹಾಕಿ, if body ಹಾಕಿ, if backslash ಹಾಕಿ, statement to execute if condition is true ಅಂತ ಹಾಕ್ಬೇಕಾ. ಮತ್ತೆ ಎಕ್ಸಾಂಪಲ್ ಇಫ್ ಸ್ಟೇಟ್ಮೆಂಟ್ #include studio ಪಾಯಿಂಟ್ ಹೆಚ್ಚು ಇಂಟ್ ಮೇನ್ ಹಾಕಿ, ಇಂಟ್ ನಂಬರ್ ಈಸ್ ಈಕ್ವಲ್ ಟು 10 ಹಾಕಿ, ಇಫ್ ನಂಬರ್ ಲೆಸರ್ ದೆನ್ 5 ಪ್ರಿಂಟ್ ನಂಬರ್ ಹಾಕಿ ಇದು ಮಾಡಬೇಕು. ಆಮೇಲೆ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಏನಂತ ತಿಳ್ಕೊಂತ ಹೋಗೋಣ. ದ ಇಫ್ ಎಲ್ಸ್ ಸ್ಟೇಟ್ಮೆಂಟ್ ಟು ಪಾತ್ path of execution. If the condition is true, the if block is execute. Otherwise, the else block is execute. Syntax ಅಂದ್ರೆ if condition code to execute if condition is true, else code to execute if condition is false. ಆಮೇಲೆ if else ಸ್ಟೇಟ್ಮೆಂಟ್ ಆಯ್ತಾ. ಆಮೇಲೆ if ladder. The if ladder is used to test multiple conditions. The condition are decreased from up to button as soon as one condition is true, the corresponding block is execute. Syntax if else ladder start with as if statement only. ಆಮೇಲೆ else ladder ಇದಾಗುತ್ತೆ. ಸರಿ, if else ladder can have multiple else. ಅಂದ್ರೆ if ladder ಅಂದ್ರೆ ಟ್ರೂ ಆದ್ರೆ ನಮಗೆ ಔಟ್ಪುಟ್ ಏನಂತ ಬರುತ್ತೆ. ಇಫ್ else ಸ್ಟೇಟ್ಮೆಂಟ್ ಅಂದ್ರೆ ಇದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಸ್ವಲ್ಪ ಅದು ಚಿಕ್ಕದಾಗದಿಂದ ಇದು ಮಾಡಿದ್ದೆ. ಆಮೇಲೆ ಫ್ಲೋ ಚಾರ್ಟ್ ಏನೇನ್ ಮಾಡಬೇಕು, ಸ್ಟಾರ್ಟ್ ಕಂಡೀಷನ್ ಹಾಕಿ ಸ್ಟೇಟ್ಮೆಂಟ್ ಬರ್ದಿ ಅದು ಎಸ್ ಟ್ರೂ ಆಗಿದ್ರೆ ಮುಂದಕ್ಕೆ ಬರೋಣ ಅಂತ. ಕಂಡೀಷನ್ 2 ಅದು ಟ್ರೂ ಆಗಿರೋದ್ರೆ ಸ್ಟೇಟ್ಮೆಂಟ್ 1. ಆಮೇಲೆ ಕಂಡೀಷನ್ 3 ಅದು ಟ್ರೂ ಆಗಿರೋದ್ರೆ ಎಲ್ಸ್ ಬಾಡಿ ಹಾಕಿ ಇದು ಫುಲ್ ಹಾಕಿ ಸ್ಟೇಟ್ಮೆಂಟ್ ಜಸ್ಟ್ ಬಿಲೋ ಇಫ್ ಅದೇನ್ ಬರುತ್ತಲ್ಲ ಅದು ನಾವು ಇದು ಮಾಡ್ಕೊಂತ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್. ಆಮೇಲೆ ಸ್ವಲ್ಪ ಇಂಪ್ಲಿಮೆಂಟ್ ಮಾಡೋಣ ಇದ್ರ ಬಗ್ಗೆ. ಇಲ್ಲಿ ನಾವೇನ್ ಕೊಟ್ಟಿದ್ದೇವೆ ಅಂದ್ರೆ ಇಂಟು ಎಕ್ಸ್ ವೈ ಅಂತ ಕೊಟ್ಟಿದ್ದೀವಿ. ಆಮೇಲೆ ಪ್ರಿಂಟ್ ಎಫ್ ಹಾಕಿ ಎಂಟರ್ ದ ನಂಬರ್ ಫಾರ್ ಎಕ್ಸ್ ಅಂಡ್ ವೈ. ಆಮೇಲೆ ಸ್ಕ್ಯಾನ್ ಎಫ್ ಹಾಕಿ ಪರ್ಸೆಂಟೇಜ್ ಡಿ %x ಮೈನಸ್ %y. ಇಫ್ ಹಾಕಿ ಮತ್ತೆ ಎಕ್ಸ್ ಗ್ರೇಟರ್ ದನ್ ವೈ ಹಾಕಿದ್ದೀವಿ. ಮತ್ತೆ printf %d is greater than %d ಹಾಕಿದೀವಿ. ಆಮೇಲೆ ಎಕ್ಸ್ ವೈ ಹಾಕಿದೀವಿ. ಎಲ್ಸ್ ಸ್ಟೇಟ್ಮೆಂಟ್ ಹಾಕಿದೀವಿ ಇಲ್ಲಿ. ಆಮೇಲೆ printf ಎಕ್ಸ್ ಅನ್ನು ಹಾಕಿದೀವಿ. ಇಲ್ಲಿ ರಿಟರ್ನ್ ಕೊಡ್ಬೇಕಾಗಿತ್ತು, ರಿಟರ್ನ್ ಕೊಟ್ಟಿಲ್ಲ.
REIT. ಇವಾಗ ನಾವು ರನ್ ಮಾಡಿ ನೋಡೋಣ. ಇವಾಗ ನೋಡಿ, ಎಂಟರ್ ದ ನಂಬರ್ ಆಫ್ ಎಕ್ಸ್ ಆ್ಯಂಡ್ ವೈ. ಎಕ್ಸ್ ಆ್ಯಂಡ್ ವೈ ನಂಬರ್ ಯಾವುದೋ ಒಂದು ಪ್ರಿಂಟ್ ಮಾಡ್ತೀವಿ. ನೋಡಿ, ಈಗ 120 is less than 15150 ಅಂತ ಬರಕತ್ತತೆ. ಇವಾಗ ನೋಡಿದ್ರಲ್ಲ ಫ್ರೆಂಡ್ಸ್, ಹಿಂಗೆ ನಾವು ಎಲ್ಸ್ ನಂಬರ್ನ ಪ್ರಿಂಟ್ ಮಾಡ್ತಿದ್ದೀವಿ. ಇಲ್ಲ ಅಥವಾ ಏನಾರ ಹಾಕಿ ನೀವು ಸಿ ಹಾಕ್ತಿ, ಬಿ ಹಾಕಿ, ಇಲ್ಲಾಂದ್ರೆ ಸಿ ಹಾಕ್ತೀರಾ, ಸಿ ಹಾಕಿ, ಏನು ಬೇಕಾದ್ರೂ ಹಾಕ್ಬೋದು ನೀವು. ಬಿ ಹಾಕಿ, ಏನು ಬೇಕಾದ್ರೆ ಇವಾಗ ನೋಡಿ ಪ್ರಿಂಟ್ ಮಾಡೋಣ. ಇಲ್ಲಿ ನೋಡಿ ಸ್ವಲ್ಪ ಎರರ್ ಬರಕತ್ತೈತೆ. ಎಕ್ಸ್ ಆ್ಯಂಡ್ ವೈ ಹಾಕೋಣ. ಇದು ಮಾಡಿದ್ರೆ ಇದು ಬರ್ತೈತೆ, ಅದು ಯಾಕೋ ಎರರ್ ಬರ್ತೈತೆ ಬೇರೆ ಮಾಡಿದಾಗ. ಸೊ ಥ್ಯಾಂಕ್ ಯು ಟು ಆಲ್ ವಾಚಿಂಗ್ ದಿಸ್ ವಿಡಿಯೋ.